ಹಾಯ್ ಹಲೋ ಫ್ರೆಂಡ್ಸ್, ನಾವು ಇವತ್ತು ಹೊರಟಿರೋದು ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಸೊ ಬನ್ನಿ, ಜಸ್ಟ್ 200 ರುಪೀಸ್ಗೆ ನಾವು ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಹೋಗ್ಬೋದು. ಅದು ಯಾವ ರೀತಿ, ಹೇಗೆ, ಎಷ್ಟೊತ್ತಿಗೆ ಟ್ರೈನ್ ಇದೆ, ಸೊ ಯಾವುದೆಲ್ಲ ಪ್ಲ್ಯಾನ್ನ ಮಾಡ್ಕೋಬೋದು, ಮತ್ತು ಕೇವಲ 2 ದಿನದಲ್ಲಿ ಏನೆಲ್ಲ ನೋಡ್ಕೊಂಬರ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಓಕೆನಾ. ಸೊ ನಾವು ಹೊರಟಿದ್ದು ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರಿಗೆ. ಸೊ ಮ್ಯಾಂಗ್ಳೂರಿಂದ ಅಲ್ಲಿಂದ ಒಂದು 25 ಕಿಲೋಮೀಟರ್ಸ್ಗೆ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಸಿಗುತ್ತೆ. ಆ ಒಂದು ದುರ್ಗಾಪರಮೇಶ್ವರಿ ದೇವಸ್ಥಾನ ನೋಡ್ಕೊಬೋಣ ಅಂತ ಹೊರಟಿದ್ದು. ನಾವು ಹೊರಟಾಗ ಬ್ಯಾಂಗ್ಳೂರಿಂದ ಮಾರ್ನಿಂಗ್ 7 AM ಸೊ ಟ್ರೈನ್ ಇದೆ ಯಶವಂತಪುರದಿಂದ. ಸೊ ಯಶವಂತಪುರ ಟು ಡೈರೆಕ್ಟ್ ಬ್ಯಾಂಗ್ಳೂರು. ಸೊ ಟ್ರೈನ್ ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ 150 ರೂಪಾಯಿ ಆಗುತ್ತೆ. ಸೊ 150 ರೂಪಾಯಿಗೆ ನೀವು ಯಶವಂತಪುರದಿಂದ ಮಂಗಳೂರಿಗೆ ಆರಾಮಾಗಿ ಹೋಗ್ಬೋದು. ಸೊ ಮಂಗಳೂರನ್ನ ರೀಚ್ ಆದಮೇಲೆ ಸೊ ಅಲ್ಲಿಂದ ನಿಮಗೆ ಒಂದು ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾಗುತ್ತೆ. ಸೊ ಸಿಟಿ ಬಸ್ ಸ್ಟ್ಯಾಂಡಿಗೆ ರೈಲ್ವೆ ಸ್ಟೇಷನಿಂದ ಒಂದು 15 ರೂಪಾಯಿ ಟಿಕೆಟ್ ಕೊಟ್ಟರೆ ನಿಮಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋದ್ಮೇಲೆ ಸೊ ಅಲ್ಲಿಂದ ನಿಮಗೆ ಕಾಟಿಲಾಗ ಹೋಗಬೇಕು ಅಂತಂದರೆ ಸೊ ಅಲ್ಲಿಗೆ 10 ನಿಮಿಷಕ್ಕೆ ಒಂದೊಂದು ಬಸ್ಗಳು ರೆಡಿ ಇರುತ್ತೆ. ಸಿಟಿ ಬಸ್ ಸ್ಟ್ಯಾಂಡಿಂದ ನೀವು ಕಾಟಿಲಕ್ಕೆ ಡೈರೆಕ್ಟ್ ಬಸ್ ಸಿಗುತ್ತೆ. ಸೊ ಅಲ್ಲಿಂದ ಅಲ್ಲಿಗೆ ಜಸ್ಟ್ ಒಂದು 40 ರೂಪಾಯಿ ಟಿಕೆಟ್ ತೊಗೊತಾರೆ, ಓಕೆನಾ. ಸೊ ನೀವು ಈ ಕಡೆಯಿಂದ 150 ಪ್ಲಸ್ 15 ಬಸ್ ಟಿಕೆಟ್ ಫಾರ್ ಸಿಟಿ ಬಸ್ ಸ್ಟ್ಯಾಂಡು ಪ್ಲಸ್ 140 ರುಪೀಸು ಕಾಟಿಲ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ. ಸೊ 150 ಪ್ಲಸ್ 15 165 ಪ್ಲಸ್ 40 ಎಷ್ಟಾಗುತ್ತೆ, 205 ರುಪೀಸ್ಗೆ ಒಂದು ಸೈಡ್ ನೀವು ಕಾಟಿಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಬ್ಬರಿಗೆ ಆಗುತ್ತೆ, ಓಕೆನಾ. ಸೊ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ಸೊ ಬೆಳಗ್ಗೆ 7 ಗಂಟೆ ನೀವು ಯಶವಂತಪುರದಿಂದ ಹೊರಟ್ರೆ ಸೊ ಮ್ಯಾಂಗ್ಳೂರ್ ರೀಚ್ ಆಗೋದಕ್ಕೆ 4:45 ಅಥವಾ 5 o'clock ಆಗುತ್ತೆ. ಸೊ ಮತ್ತು 5ಇಂದ ಒಂದು 6 o'clock ಒಳಗೆ ನೀವು ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಹೊತ್ತಿಗೆ ಹೋಗ್ತೀರಾ. ಅಲ್ಲಿಂದ 1 hour ಬೇಕು. ಸೊ ರೈಲ್ವೆ ಸ್ಟೇಷನಿಂದ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ. ಸೊ ಒಂದು 6-7 ಹಂಗೆ ನೀವು ರೀಚ್ ಆಗ್ತೀರಾ. ಸೊ ನಿಮಗೆ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಸೊ ದೇವಸ್ಥಾನ ಕಡೆಯಿಂದಲೇ ನಿಮಗೊಂದು ರೂಮ್ ಫೆಸಿಲಿಟೀಸ್ಗಳಿದೆ. ಅಲ್ಲಿ ನೀವು ಯಾರು ಬೇಕಾದರೂ ರೂಮ್ನ ಬುಕ್ ಮಾಡಿಕೊಂಡು 1 night ಔಟ್ ಸ್ಟೇ ಆಗ್ಬೋದು, ಆಯಿತಾ. ಸೊ ಒಂದು ದಿನಕ್ಕೆ ರೂಮ್ ಪ್ರೈಸ್ ಬಂದು 400 ರುಪೀಸ್ ಆಗುತ್ತೆ ಒಂದು ರೂಮ್ಗೆ. ಸೊ ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು. ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಮಗೆ ಒಂದು ವಾಟರ್ ಬಾಟ್ಲ್ ಕೊಟ್ಟರು. ಸೊ ಅದು ರೈಲ್ವೆ ಸ್ಟೇಷನ್ ಕಡೆಯಿಂದ ಸೊ 15 ರುಪೀಸ್ ಅಂತೆ 2 ಲೀಟರ್ಸ್ಗೆ. ಸೊ ಹೊಸದಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಇಶ್ಯೂ ಮಾಡ್ತಾಯಿದ್ದಾರೆ ಇದನ್ನು. ಸೊ ನಾನು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ತೊಗೊಂಡಿದ್ದಿಲ್ಲ, ನಾನು ನೋಡಿರಲಿಲ್ಲ ಮುಂಚೆ. ಸೊ ನೋಡಿ, ನಿಮಗೂ ನೋಡಿ ಇಷ್ಟ ಆಗುತ್ತೆ. ಸೊ ಹಾಗೆ ನಾನು ಹೇಳ್ತಾ ಇದ್ದೆ, ಸೊ ರೂಮ್ ಬುಕ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ ಕಟೀಲು ದುರ್ಗಾಪರಮೇಶ್ವರಿನಲ್ಲಿ. ಆ ರೂಮ್ ಹೆಂಗಿರುತ್ತೆ ಏನು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಆ ರೂಮ್ ಬಗ್ಗೆನೂ ಕೂಡ ಒಂದು ಸಣ್ಣದಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಕೊನೆಯಲ್ಲಿ ನೋಡಿ. ಸೊ ಅದಾದಮೇಲೆ ನೀವು ನೈಟಲ್ಲಿ ಸ್ಟೇ ಆಗಿಬಿಟ್ಟು ಅಲ್ಲೇ ರೂಮ್ನ ಬುಕ್ ಮಾಡಿಕೊಂಡು ಅಲ್ಲಿ ನೈಟಲ್ಲಿ ಸ್ಟೇ ಆಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು 7 o'clock ರೀಚ್ ಆದ್ವಿ. ಅಲ್ಲೊಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಅಲ್ಲಿಂದ ಸೊ ದೇವಸ್ಥಾನ ಹೋದ್ವಿ ನೋಡೋದಕ್ಕೆ. ಸೊ ದೇವಸ್ಥಾನ ಈವ್ನಿಂಗ್ 7 o'clockಯಿಂದ ಇದು ನೋಡಿ ಕಾಟಿಲು ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಇದೇ ಸಿಟಿ ಬಸ್ ಸ್ಟ್ಯಾಂಡು. ಈ ಸಿಟಿ ಬಸ್ ಸ್ಟ್ಯಾಂಡಿಂದ ನಿಮಗೆ ಕಾಟಿಲಿಗೆ ಡೈರೆಕ್ಟ್ ಬಸ್ಸಸ್ ಸಿಗುತ್ತೆ. ಇದೇ ಕಾಟಿಲು ದುರ್ಗಾಪರಮೇಶ್ವರಿ ಇರೋ ರೂಮ್ ಫೆಸಿಲಿಟಿ. ಇದು ಜಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಜಸ್ಟ್ 400 ರೂಪಾಯಿಗೆ ನಿಮಗೆ 1 night ಔಟ್ ಸ್ಟೇ ಆಗ್ಬೋದು. 24 hours ನೀವು ಅಲ್ಲಿ ಸ್ಟೇ ಆಗ್ಬೋದು ಜಸ್ಟ್ 400 ರೂಪಾಯಿಗೆ. ಸೊ 2 ಕಾಟ್ ಕೊಟ್ಟಿರ್ತಾರೆ, ಒಂದು ಚೇರ್ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಗೋಡ್ರೇಜ್ ನಿಮ್ಮ ವಸ್ತುಗಳನ್ನ ಇಟ್ಕೊಂಡು ಕೊಟ್ಟಿದ್ದಾರೆ, ಮತ್ತು ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ವಾಶ್ರೂಮ್ ತುಂಬ ಚೆನ್ನಾಗಿದೆ ನೋಡಿ. ಸೊ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಒಂದು ವಾಶ್ರೂಮ್ ಜಸ್ಟ್ 400 ರುಪೀಸ್ಗೆ. ಸೊ ನೀವೇನಾದರೂ 1 night ಔಟ್ ಸ್ಟೇ ಆಗಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ಸೊ ದಯವಿಟ್ಟು ಕಟೀಲಿಗೆ ಬಂದು ಇಲ್ಲಿ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇ ನೀವು ಮಂಗಳೂರಲ್ಲಿ ಇನ್ನು ಮಿಕ್ಕಿರೋ ಪ್ಲೇಸ್ಗಳನ್ನ ನೋಡಿಕೊಂಡು ಆರಾಮಾಗಿ ನೀವು ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಹೋಗೋದು. ಯಾರೆಲ್ಲ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡ್ತೀರಾ ಅಂಥವ್ರಿಗೆ ಇವತ್ತು ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗುತ್ತೆ ನೋಡಿ. ನಾವು ದೇವಸ್ಥಾನದ ದರ್ಶನಕ್ಕೆ ಹೋದ್ವಿ. ಸೊ ದರ್ಶನದಲ್ಲಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ನಾನು ವೀಡಿಯೋ ತೆಗೆದಿಲ್ಲ. ಬಟ್ ಆದರೂ ಸ್ವಲ್ಪ ತೆಗೆದೆ. ಆಲ್ಮೋಸ್ಟ್ ಅಲ್ಲಿ ದೇವ್ರು ಕಾಣಿಸಲ್ಲ, ಯಾಕಂದರೆ ನಾನು ತೆಗೆದಿಲ್ಲ. ಅದು ಫೋಟೋಗ್ರಫಿ ನಾಟ್ ಅಲೋಡ್ ಇನ್ಸೈಡ್, ಅದಕ್ಕೋಸ್ಕರ ಸ್ವಲ್ಪ ಸುತ್ತಮುತ್ತ ಜನ ಇರೋ ಕಡೆ ತೆಗೆದಿದ್ದೀನಿ ಅಷ್ಟೇ. ಮತ್ತು ದೇವಸ್ಥಾನದಿಂದ ಹೊರಗಡೆ ಬೇಕಿದ್ರೆ ನೀವು ವೀಡಿಯೋ ಮಾಡ್ಕೋಬೋದು ನೋಡಿ. ಇಲ್ಲೆಲ್ಲ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ತೆಕ್ಕೊತಾ ಇದ್ರು. ಈ ಒಂದು ಹೊರಗಡೆ ಬಾಗಿಲಿದೆಯಲ್ಲ ಮೇನ್ ಎಂಟ್ರೆನ್ಸ್ ಅಲ್ಲಿ. ಸೊ ನಾವು ಕೂಡ ಅಲ್ಲಿ ಒಂದು ಸ್ವಲ್ಪ ವೀಡಿಯೋ ಮತ್ತು ಫೋಟೋಸ್ಗಳನ್ನ ತಗೊಂಡ್ವಿ. ಸೊ ಇದು ಹೊರಗಡೆ ದುರ್ಗಾಪರಮೇಶ್ವರಿ ಹೊರಗಡೆ ಸುತ್ತ ಹೊರಾಂಗಣದಲ್ಲಿ ಇದು ಒಂದು ಪ್ಲೇಸಸ್ಸು. ಇದು ತುಂಬ ಚೆನ್ನಾಗಿದೆ. ಸೊ ತುಂಬ ಪ್ರಶಾಂತತೆಯಿಂದ ಕೂಡಿರುತ್ತೆ, ಮತ್ತು ಜನ ಕ್ರೌಡ್ ಕಡಿಮೆನೇ ಇತ್ತು. ಸೊ ಅಷ್ಟೊಂದು ಜನ ಏನಿರಲಿಲ್ಲ. ಆರಾಮಾಗಿ ಜಸ್ಟ್ ಒಂದು 5 minutesಲ್ಲೇ ನಮಗೆ ದರ್ಶನ ಆಗೋಯಿತು. ಮತ್ತು ಅಲ್ಲಿ ದರ್ಶನ ಆದಮೇಲೆ ಕೂಡ ಅಲ್ಲಿ ಅನ್ನದಾನ
ಕೂಡ ಇರುತ್ತೆ. ಸೊ ಅನ್ನ ಸಮರ್ಪಣೆ ಕೂಡ ಇರುತ್ತೆ. ಸೊ ಅಲ್ಲೊಂದು ನದಿ ಹರಿತಾ ಇದೆ, ಓಕೆನಾ. ಈ ದೇವಸ್ಥಾನ ಸ್ಪೆಷಲ್ ಏನಪ್ಪ ಅಂತಂದರೆ ದೇವಸ್ಥಾನ ಸುತ್ತ ನದಿ ಹರಿತಾ ಇರುತ್ತೆ. ಸೊ ನದಿ ಮಧ್ಯದಲ್ಲಿ ಈ ಒಂದು ದೇವಸ್ಥಾನ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಟೆಂಪಲ್ ತುಂಬ ಫೇಮಸ್ಸು. ನೋಡಿ ಇಲ್ಲಿ ಆನೆ ಕೂಡ ಇದೆ ಈ ದೇವಸ್ಥಾನದಲ್ಲಿ. ಸೊ ಟೂರಿಸ್ಟ್ ಮಕ್ಕಳು ಕೂಡ ಬಂದಿದ್ರು, ಎಲ್ಲ ಆನೆ ನೋಡ್ತಿದ್ರು. ನಾವು ಆನೆ ನೋಡಿಕೊಂಡು ಹಂಗೆ ಊಟಕ್ಕೆ ಅಂತ ಹೋದ್ವಿ. ಸೊ ಇಲ್ಲಿ ಊಟಕ್ಕೆ ಈ ಥರ ಪ್ರತ್ಯೇಕವಾಗಿ ಸಾಲುಗಳನ್ನ ಮಾಡಿದ್ದಾರೆ, ಹೆಂಗೆ ಧರ್ಮಸ್ಥಳದಲ್ಲೆಲ್ಲ ಊಟ ಕೊಡ್ತಾರೆ ಅದೇ ಥರ. ಸೊ ನಾವು ಇಲ್ಲಿ ಒಳಗಡೆ ಹೋದ್ವಿ. ಸೊ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ರೂಮ್ ಫೆಸಿಲಿಟಿ. ದೇವಸ್ಥಾನದಿಂದ ನಿಮ್ಗೆ ಆರಾಮಾಗಿ ಕಾಣಿಸುತ್ತೆ ರೂಮ್ ಫೆಸಿಲಿಟಿ, ಆ ಬಿಲ್ಡಿಂಗ್ಗೆ ರೂಮು. ಸೊ ಇದು ದೇವಸ್ಥಾನ ಆಯಿತು. ದೇವಸ್ಥಾನದಿಂದ ಒಂದು ವ್ಯೂ ನೋಡಿ, ಇದು ದೇವಸ್ಥಾನದ ಹೊರಗಡೆ ಫುಲ್ ಔಟ್ಸೈಡ್ ಇದು. ಸೊ ಈ ರೀತಿ ಇದೆ. ಸೊ ಅದ್ರ ಜೊತೆ ಒಂದು ಯಕ್ಷಗಾನ ಬೇರೆ ನಡೀತಾ ಇತ್ತು. ಯಕ್ಷಗಾನನೂ ತುಂಬ ಚೆನ್ನಾಗಿತ್ತು. ನಾವು ಒಂದು ಹಾಫ್ ಆನ್ ಅವರ್ ಕುತ್ಕೊಂಡು ನೋಡಿದ್ವಿ. ಸೊ ಅಲ್ಲಿವರೆಗೆ ತುಂಬ ಎಂಟರ್ಟೈನ್ಮೆಂಟು. ಸೊ ಫುಲ್ ನೈಟ್ ಎಲ್ಲ ನಡೀತಾ ಇರ್ತದೆ ಈ ಥರ ಯಕ್ಷಗಾನ. ಸೊ ದೇವಸ್ಥಾನ ಮುಂದುಗಡೆ ಈ ಥರ ಸ್ಟೇಜ್ ಹಾಕ್ಕೊಂಡು ಯಕ್ಷಗಾನ ಮಾಡ್ತಾಯಿದ್ರು. ಸೊ ನಮಗೂ ಏನೋ ನಾವು ಇಲ್ಲೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾವು ನೋಡಿದ್ದು. ಸೊ ನಮಗೂ ತುಂಬ ಖುಷಿ ಆಯಿತು ನೋಡಿ. ಫಾರ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾನು ಈ ಒಂದು ಯಕ್ಷಗಾನನ ಕುತ್ಕೊಂಡು ಲೈವ್ ಆಗಿ ನೋಡಿದ್ದು. ಸೊ ಟಿ ವಿಲೆಲ್ಲ ನೋಡ್ತಾ ಇದ್ವಿ, ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ಬಟ್ ಲೈವಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು. ಸೊ ಅದಾದಮೇಲೆ ನಾವು ಬೆಳಗ್ಗೆ ಎದ್ದು ಚೆಕ್ಔಟ್ ಆದ್ವಿ. ಸೊ ಬೆಳಗ್ಗೆ ಒಂದು 7 o'clock ಎದ್ದು ಅಲ್ಲೇ ಪಕ್ಕದಲ್ಲಿ ಹೋಟ್ಲ್ ಇತ್ತು, ತಿಂಡಿ ತಿಂದ್ಕೊಂಡು ಅಲ್ಲಿಂದ ನಾವು ಮತ್ತೆ ಮಂಗಳೂರಿಗೆ ಬೀಚ್ ಕಡೆ ಹೊರಡೋಣ ಅಂತ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಪ್ಲ್ಯಾನ್ ಮಾಡಿದ್ವಿ. ಸೊ ನೋಡಿ ಇದು ಹೊರಗಡೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀತಿ ವ್ಯೂ ಕಾಣಿಸ್ತಿದೆ ಅಂತ ನೋಡಿ. ಇದೇ ನಾವು ಉಳ್ಕೊಂಡಿದ್ದು ಸ್ಟೇ ಆಗಿರೋ ರೂಮಿಂದ ಆಪೋಸಿಟೇ ದೇವಸ್ಥಾನ, ಅಲ್ಲೇ ಪಕ್ಕದಲ್ಲೇ ಇದೆ. ಸೊ ನಿಮಗೆ ಅಲ್ಲಿ ಲಗೇಜ್ ರೂಮ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ನಿಮಗೆ ಬುಕ್ಕಿಂಗ್ ಫೆಸಿಲಿಟಿ ಇದೆ, ಅವ್ರು ಹೇಳಿದ್ರೆ ಬುಕ್ ಮಾಡಿಕೊಡ್ತಾರೆ, ಓಕೆನಾ. ಸೊ 400 rupees ಇಸ್ಕೊಂಡು ಕೊಡ್ತಾರೆ. ಸೊ ನೋಡಿ ನಿಮಗೆ ಬೆಳಗಿನ ಜಾವ ಯಾವ ರೀತಿ ಕಾಣಿಸ್ತಿದೆ ಹೊರಗಡೆ ಅನ್ನೋದನ್ನ ಒಂದು ವ್ಯೂ ಪಾಯಿಂಟ್ ತೋರಿಸ್ತಾ ಇದ್ದೀನಿ. ಸೊ ಇದೇ ರೂಮ್ಸು, ಈ ರೂಮಿಂದ ಅಲ್ಲಿ ದೇವಸ್ಥಾನ. ಸೊ ನಿಮ್ಗೆ ಕಾಣಿಸ್ತಿದೆಯಲ್ಲ, ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಿದೆಯಲ್ಲ. ಸೊ ನೋಡಿ ಸನ್ಸೆಟ್ಟು ಸನ್ರೈಸ್ ಆಗ್ತಿದೆ ಮಾರ್ನಿಂಗು. ಸೊ ಈ ರೀತಿಯಾಗಿ ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡಿದರೆ ಸೊ ಒನ್ ಡೇನಲ್ಲಿ ಅಥವಾ ಸ್ಯಾಟರ್ಡೆ ಸಂಡೇ ಏನಾದರೂ 2 days ಟೈಮ್ ಇದೆ, 2 ಡೇಸಲ್ಲಿ ಏನಾದರೂ ಒಂದು ಒನ್ ಡೇ ಪಿಕ್ನಿಕ್ ಥರ ಎಂಜಾಯ್ ಮಾಡಬೇಕು ವಿತ್ ಲೋ ಬಜೆಟ್ ಅಂತ ಅಂದರೆ ಸೊ ನೀವು ಇದನ್ನು ಫಾಲೋ ಮಾಡ್ಬೋದು. ಸೊ ಒಂದು ದಿನಕ್ಕೆ ಜಸ್ಟ್ ಒಂದು ನಾನು ಹೇಳಿದಾಗ ಒಂದು 250 rupees ಆಯಿತು ಅಷ್ಟೇ ಒನ್ ಡೇಗೆ, ಆಯಿತಾ. ಅಲ್ಲಿ ಒಂದು ನೈಟ್ ಔಟ್ ಸ್ಟೇ, ಅದು ಎಕ್ಸ್ಟ್ರಾ ಖರ್ಚು ಬಿಡಿ. ಬಟ್ ಬಸ್ ಚಾರ್ಜ್ ಅಂತ ಹೇಳಿದ್ರೆ ಒಂದು 250ಗೆ ನೀವು ಇಲ್ಲಿಂದ ಕಟೀಲು ಪರಮೇಶ್ವರ ಹೋಗ್ಬೋದು. ನಾವು ಬೆಳಿಗ್ಗೆ ಚೆಕ್ಔಟ್ ಆದೆ. ಸೊ ಚೆಕ್ಔಟ್ ಆಗಿಬಿಟ್ಟು ಸೊ ನಾವು ಮತ್ತೆ ನೆಕ್ಸ್ಟ್ ನಾವು ಮಂಗಳೂರು ಕಡೆ ಹೊರಟ್ವಿ, ಸೊ ಬೀಚ್ ಕಡೆ. ಸೊ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಬೀಚ್ ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ, ಕಟೀಲು ದುರ್ಗಾ ಪರಮೇಶ್ವರಿಯಿಂದ ಯಾವ ರೀತಿ ಹೋಗಬೇಕು, ಯಾವ ಬಸ್ಸಸ್ ನಿಮಗೆ ಸಿಗುತ್ತೆ, ಎಷ್ಟೊತ್ತಿಗೆ ಬಸ್ ಇದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಹ್ಯಾವ್ ಎ ನೈಸ್